ಹೆಲೋ. ಇವತ್ತು ನಮ್ಮ ಮನೇಲಿ ಬಾಲ್ಕನಿಲಿ ಬನ್ನಿ ನಿಮಗೆ ತೋರಿಸ್ತೀನಿ. ನಾನು ಹೀಗೆ ಇದು ಮಾಡಿದ್ದೆ, ಅಂದರೆ ನನ್ನ ಮಗಳು ಹೇಳಿದ್ಲು, ಅಮ್ಮ ಇಲ್ಲಿ ನೋಡಿ ಬಾ ಇಲ್ಲಿ ಅಂತ. ಏನಿರ್ಬೋದು ಅಂತ ನೋಡೋಕ್ಕೆ ಹೋದರೆ ಪಕ್ಷಿ ಅಂದರೆ ಮೊಟ್ಟೆ ಹಾಕಿದೆ. ನಮ್ಮ ಬಾಲ್ಕನಿ ಮೇಲೆ ಗೂಡು ಮಾಡ್ಕೊಂಡು ಪಕ್ಷಿ ಇದಿದೆ. ಮೈನಾ ಅಂತ ಹೇಳ್ತಾರೆ, ಗೊತ್ತಾ ನಿಮಗೆ? ಮೈನಾ ಪಕ್ಷಿ ನಮಗೆ ಗೊತ್ತೇ ಇಲ್ಲ. ನಾವು ಅಂದ್ಕೊಳ್ತಿದ್ವಿ ಅದು ಮೈನಾ ಬಂದಾಗ ಅಂದ್ಕೊಳ್ತಿದ್ವಿ ಏನೋ ತೊಗೊಂಡೋಗ್ತಿದ್ದೆ ಕಡ್ಡಿ ಪಡ್ಡಿ, ಯಾಕಂದರೆ ಮನೆ ಮಾಡ್ಕೊಳ್ಳೋಕ್ಕೆ, ಗೂಡು ಮಾಡ್ಕೊಳ್ಳೋಕ್ಕೆ. ಅಂದರೆ ನಮ್ಮ ಮನೆ ಮೇಲೆ ಬಾಲ್ಕನಿ ಮೇಲೆ ಗೂಡು ಮಾಡ್ಕೊಂಡಿದ್ದೆ. ಸರಿ, ಎಷ್ಟು ಮೊಟ್ಟೆ ಇಟ್ಟಿದೆ ಅಂತ ನೋಡೋಕ್ಕೆ ಅಂತ ನೋಡಿದ್ರೆ 3 ಮೊಟ್ಟೆ ಬೇರೆ ಇಟ್ಟಿದೆ. ಅದು ತಾಯಿ ಮಾತ್ರ ಬರ್ತಾಳೆ. ಇಲ್ಲಿ ನೋಡಿ, ನಿಮಗೆ ಮೈನಾ ಕಾಣಿಸುತ್ತೆ. ಇಲ್ಲಿ ನಾವು ಗೂಡು ಮಾಡುತ್ತೆ, ಅದಕ್ಕೆ ಕಡ್ಡಿ ತೊಗೊಂಡೋಗ್ತಿದೆ ಅಂತ ಅಂದ್ಕೊಂಡ್ವಿ, ಆಯಿತಾ? ಆದರೆ ಇದು ನಮ್ಮ ಮನೆ ಮೇಲೇ ಮನೆ ಮಾಡ್ಕೊಂಡಿದೆ. ನಮಗೆ ನೋಡೇ ಆಶ್ಚರ್ಯ, ಅದು ಖುಷಿನೂ, ಯಾಕಂದರೆ ಎಷ್ಟು ಚೆನ್ನಾಗಿ ಮನೆ ಮಾಡ್ಕೊಂಡಿದೆ. ಅದು 3 ಮೊಟ್ಟೆ ಎಷ್ಟು ಕ್ಯೂಟಾಗಿದೆ ಗೊತ್ತಾ? ಆಮೇಲೆ ಕ್ಯೂಟಿಗೂ ಇದೆ. ಆಮೇಲೆ ನೋಡಿ, ನಿಮಗೆ ಗೊತ್ತಾಗ್ತಾ ಇಲ್ಲ, ಮೇಲಿದೆ ಅಪ್ಪ ಮತ್ತು ಅಮ್ಮ ಇಬ್ಬರು ಕೂತಿದ್ದಾರೆ ನೋಡಿ. ಅಪ್ಪ ಬರಲ್ಲ ಶಾಖ ಕೊಡೋಕ್ಕೆ, ಅಮ್ಮ ಮಾತ್ರ ಬರ್ತಾಳೆ. ಬಂದ್ಬಿಟ್ಟು ಶಾಖ ಕೊಡ್ತಾಳೆ. ಅಂದರೆ ಎನಿ ಟೈಮ್ ಶಾಖ ಕೊಡ್ತಾನೆ ಇರ್ತಾಳೆ. ಯಾವಾಗಾದರೂ ಸ್ವಲ್ಪ ಬಿಟ್ಟೋಗ್ಬಿಟ್ಟು ಮತ್ತೆ ಬಂದು ಮತ್ತೆ ಹಾಗೆ ಕೂರ್ತಾಳೆ. ಅಂದರೆ ತುಂಬ ಹೊತ್ತು ಬಿಟ್ಟೋಗಲ್ಲ, ಸ್ವಲ್ಪ ಮಾತ್ರ ಬಿಟ್ಟೋಗ್ತಾಳೆ. ಇಲ್ಲೇ ಇದ್ದಾಳೆ ನೋಡಿ ಅವರಪ್ಪ ಬರಲ್ಲ, ಅವರಮ್ಮ ಮಾತ್ರ ಈ ಕಡೆ ಬರ್ತಾಳೆ. ಈ ಥರ ಬಂದು ಶಾಖ ಕೊಟ್ಟೋಗೋದು. ಅಂದರೆ ನಮ್ಮ ಮೇಲೆ ಯಾರಿಗೂ ಭಯನೇ ಇಲ್ಲ. ನಮಗೆ ಕಂಡ್ರೇ ಯಾರಿಗೂ ಭಯ ಆಗಲ್ವಲ್ಲ ಅಂತ. ಎಲ್ಲರೂ ಬರ್ತಾರೆ, ಆರಾಮಾಗಿ ಮನೆ ಮಾಡ್ಕೊಳ್ತಾರೆ, ಆರಾಮಾಗಿ ಇಲ್ಲೇ ಇರ್ತಾರೆ. ನಾವು ಹೆಂಗೆ ಕಾಣಿಸ್ತೀವಿ ಇವರಿಗೆ ಅಂತ. ಆಮೇಲೆ ಹಾಕಿದ್ದು ಅಲ್ಲ ಅಂತ ನಾವು ಹತ್ತಿರ ಹೋಗಿ ಏನು ಇದೆ ಇರಲಿ ಅಂತ ನೋಡೋಕೆ ಹೋದರೆ ನಮಗೆ ದೂರ ಕೂತ್ಕೊಂಡು ಜೋರು ಮಾಡ್ತಾಳೆ. ಕುಯ್ ಅಂತ, ಅಂದರೆ ಮುಟ್ಟಕ್ಕೆ ಹೋಗಬೇಡ, ನಾನು ಇಲ್ಲೇ ಇದ್ದೀನಿ ಅಂತ ಜೋರು ಬೇರೆ ಮಾಡ್ತಾಳೆ. ಅದು ನಾವು ಬಾಲ್ಕನಿಲಿ ಕೂತ್ರೂ ಎಷ್ಟು ನೀಟಾಗಿ ಬರ್ತಾಳೆ ಗೊತ್ತಾ? ಸ್ವಲ್ಪನೂ ಹೆದರ್ಕೊಳ್ಳೋದೇ ಇಲ್ಲ, ಅಷ್ಟು ನೀಟಾಗಿ ಬಂದು ಶಾಖ ಕೊಡೋಕೆ ರೆಡಿ ಆಗಿರ್ತಾಳೆ. चुर